ಚೆನ್ನಾಗಿತ್ತು ಮೂವಿ, ತುಂಬಾ ಇಷ್ಟ ಆಯ್ತು. ಲಾಸ್ಟ್ ಪಾರ್ಟ್ ಅಂತೂ ಮೂವಿ ಬರ್ತಾರೆ ಅಲ್ಲ, ಸಿನಿಮಾ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಮಸ್ಟ್ ವಾಚ್ ಸಿನಿಮಾ ಹೇಳ್ಬೋದು. ಸೀರಿಯಸ್ ಆಗಿ ಎಲ್ಲರೂ ಬಂದು ನೋಡ್ಬೇಕು ಮೂವಿ. ತುಂಬಾ ಕಷ್ಟಪಟ್ಟಿದ್ದಾರೆ. ಫಸ್ಟ್ ಮೂವಿ ಅನ್ಸುತ್ತೆ ಹೀರೋದು. ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ ಫಸ್ಟ್ ಮೂವಿನಾನೆ. ಎಲ್ಲರೂ ವರ್ತ್ ವಾಚಿಂಗ್ ಅನ್ಸುತ್ತೆ. ಕಾಸ್ಗೆ ಒಳ್ಳೆ ಮೂವಿ. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿದೆ ಮೂವಿ. ನಾಲ್ಕನ್ ಸೈಕ್ ಆಗಿದೆ. ಓಕೆ, ನಮ್ಮ ಮಚ್ಚ ಕಾರ್ತಿಕ್ ಅವ್ರನ್ನ ನಾನು ಇವಾಗ ಅದೇ ಮತ್ತೆ ಹೇಳ್ತೀನಿ, ನನ್ಗೆ ವಿಲನ್ ಕಂಡ್ರೆ ಭಾರಿ ಇಷ್ಟ. ಇದನ್ನ ನಾನು ಮುಂಚೆನೂ ಹೇಳಿದೀನಿ. ಬಟ್ ಇಲ್ಲಿವರೆಗೂ ಬೇರೆ ವಿಲನ್ಸ್ ಇಷ್ಟ ಆಗ್ತಾರೆ. ಹೊಸ ವಿಲನ್ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಸೊ ಇವತ್ತು ಆಲ್ಫಾ ನೋಡಕ್ ಬಂದಿದೆ. ಮೊದಲನೇ ಬಾರಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ನನ್ನ ಫ್ರೆಂಡ್ ಆಕ್ಟ್ ಮಾಡಿರುವಂತ ಒಂದು ಸಿನಿಮಾ ನೋಡಕ್ ಬಂದಿದೆ. ಅಂಡ್ ಮೂವಿ ಆಸ್ ಅ ಹೋಲ್ ತುಂಬಾ ಚೆನ್ನಾಗಿದೆ. ಕತೆ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಅಂಡ್ ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ, ಮತ್ತೆ ಪರ್ಫಾರ್ಮೆನ್ಸ್ ಟಾಪ್ ಕ್ಲಾಸ್ ಇದೆ. ಮ್ಯೂಸಿಕ್ ಮತ್ತೆ ಡೈಲಾಗ್ಸ್ ಮೆನ್ಷನ್ ಮಾಡಲೇಬೇಕು. ಆ್ಯಂಡ್ ನನ್ನ ಫ್ರೆಂಡ್ ಕಾರ್ತಿಕ್ ಆಸ್ ಬಾಬಿ ಒಳ್ಳೆ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಇದ್ದಾರೆ. ಅಕ್ಸೆಪ್ಟ್ ಮಾಡಿದ್ದೀವಿ ಅವರು, ಆಡಿಯನ್ಸ್ ಅವರು. ವೆರಿ ವೆರಿ ಹ್ಯಾಪಿ. ಎಲ್ಲರಿಗೂ ಪ್ಲೀಸ್ ನಮಗೆ ಮೋಟಿವೇಟ್. ಇವಾಗ ಫಸ್ಟ್ ಶೋನೇ ಆಗಿದೆ. ಈಗ ಬಿಗ್ ಬಾಸ್ ಕಾರ್ತಿಕ್ ಸರ್ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ, ಬಟ್ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ಇಬ್ಬರು ಜೊತೆ ನಾವು ಸ್ಕ್ರೀನ್ ಶೇರ್ ಮಾಡಿಲ್ವಾ? ಆ್ಯಸ್ ಅ ಫ್ರೆಂಡ್ ಆಗಿ ಅಲ್ಲಿ ಮಾಡುವಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅಲ್ಲಿ ಸಿನಿಮಾ ಕಾರ್ತಿಕ್ ಜೊತೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಕಾರ್ತಿಕ್ ಜೊತೆ ತುಂಬ ಚೆನ್ನಾಗಿ ಅನಿಸಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ ಎಂಕರೇಜ್ ಕನ್ನಡ ಫಿಲ್ಮ್ ನ ಎಂಕರೇಜ್ ಮಾಡಿ. ನ್ಯೂ ಹೀರೋಸ್ ಎಲ್ಲ ನ್ಯೂ ಹೀರೋಯಿನ್ ಅಂಡ್ ಒಂದ್ ಕಡೆನೂ ಒಬ್ರು ನ್ಯೂ ಅಂತ ಅನಿಸ್ತಿಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಟ್ ಓವರ್ ಆಲ್ ಎವ್ರಿಬಡಿ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೌದು ಸರ್, ಅದೇ ರೆಗ್ಯುಲರ್ ಆಗಿರ್ಬೋದು. ಹೊಸದು ಬೇಕು ಅಂತ ಹೇಳಲ್ಲ, ಹೊಸದು ಮಾಡಿದ್ದೀವಿ. ಜನ ಅದನ್ನು ಅಕ್ಸೆಪ್ಟ್ ಮಾಡಿದಾರಲ್ಲ, ಅದೇ ಫುಲ್ ಖುಷಿಯಾಗಿರೋದು. ಜನ ವರ್ಡ್ ಆಫ್ ಮೌತ್ ಇವಾಗ ಹೋಗ್ಬೇಕು. ಅದೇ ಜನಕ್ಕೆ ಇಷ್ಟ ಆಗಿದ್ದೆ ನನಗೆ ಮೇಯ್ನು. ಅದನ್ನು ಅಕ್ಸೆಪ್ಟ್ ಮಾಡಿದಾರಲ್ಲ ಜನ, ಅದೇ ಮೇಯ್ನ್ ನಮ್ಗೆ ಖುಷಿಯಾಗಿರೋದು. ನಾವು ನೋಡಿದ್ವಿ ಚೆನ್ನಾಗಿತ್ತು ಅಂತ, ಬಟ್ ಜನ ಯಾವಾಗ ಅಕ್ಸೆಪ್ಟ್ ಮಾಡಿದ್ರು, ಅದಕ್ಕೆ ಯಾವಾಗ ಕ್ಯಾಪ್ಸ್ ಬಿತ್ತು ಅವಾಗ ಗೊತ್ತಾಗೋಯ್ತು. ಜನ ಟಚ್ ಆಗಿದೆ ಸರ್. ಫುಲ್ ಜನಕ್ಕೆ ಅದು ಆಯ್ತಲ್ಲ, ಫುಲ್ ಖುಷಿ ಆಯಿತು. ಮತ್ತೆ ಸೆಕೆಂಡ್ ಹಾಫಲ್ಲಿ ಅಲ್ಲೇ ಮತ್ತೆ ಅವ್ರ ತಂದೆ ಏನೋ ತಪ್ಪು ಮಾಡೋದು ಅಂತ, ಆಮೇಲೆ ಜೀವನದಲ್ಲಿ ಅತಿ ಒಳ್ಳೆಯವರಾಗ್ಬಾರ್ದು. ಅತಿ ಒಳ್ಳೆಯವ್ರಾದ್ರೆ ಎಲ್ಲರೂ ಯೂಸ್ ಮಾಡ್ಬೋದು. ಆ ಡ್ರಗ್ಸ್ ಕೇಸಲ್ಲಿ ನಮಗೆ ಆಗಿದ್ದು, ಅವ್ರು ಏನೋ ಇದು ಮಾಡೋದು ಒಳ್ಳೆಯವರು ಅಂತ ಎಣ್ಣೆ ಇದು ಮಾಡ್ಕೊಂಡು ಮಾಡ್ತೀವಿ. ಅದು ಇದು ಮಾಡಿಕೊಂಡ್ರು. ಅಲ್ಲಿಂದ ಬಂದು ಮತ್ತೆ ಅವ್ರ ತಂದೆ ಏನೋ ಇನ್ಸಿಡೆಂಟ್ ಆಯಿತು, ಅಲ್ಲಿಂದ ಬಂದು ಮತ್ತೆ ಮಗನಿಗೋಸ್ಕರ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಯಾವತ್ತೂ ಯಾರು ತಪ್ಪು ಅಂತ ಡೈರೆಕ್ಟಾಗಿ ಇದ್ದಿದ್ದೀನಿ ಇದ್ದಂಗೆ ಹೇಳಬೇಕು ಅಂತ. ಹಂಗಾಗಿ ಒಳ್ಳೆ ಮೆಸೇಜ್. ಎಂಟರ್ಟೈನ್ಮೆಂಟ್ ಇಂದ, ಜೋಕ್ಸ್ ಇಂದ ಇಟ್ಬಿಟ್ಟು, ಮೆಸೇಜ್ ಇಂದ ಇಟ್ಬಿಟ್ಟು ಎಲ್ಲರೂ ತುಂಬ ಚೆನ್ನಾಗಿದೆ. ಏನಿಲ್ಲ, ಈಗ ವರ್ಡ್ ಆಫ್ ಮೌತ್ ಇಂದ ಜನಕ್ಕೆ ರೀಚ್ ಆಗೋದೇ ಒಂದಿರೋದು. ದಯವಿಟ್ಟು ಎಲ್ಲ ನೋಡಲೇಬೇಕು. ತುಂಬ ಅಂದರೆ ಫಸ್ಟ್ ಟೈಮ್ ಮೂವಿ ಮಾಡಿರೋದಂತ ಏನು ಅನಿಸ್ತಾ ಇಲ್ಲ. ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಲೇಬೇಕು ಜನ. ಎಲಿಮೆಂಟ್ ಇದೆ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹೆಂಗೆ ಎಕ್ಸ್ಪೀರಿಯನ್ಸ್ ನೀವು ಫ್ಯಾನ್ಸ್ ಕೂತ್ಕೊಂಡು ನೋಡಿದಾಗ? ಬಾಬಿ ಅದು ಫ್ಯಾನ್ ಮೂಮೆಂಟ್ ನನಗೆ ಜನರು ಬರಲ್ಲ ಥಿಯೇಟ್ರಿಗೆ ಅಂತ ನೋಡಿ ಎಲ್ಲರೂ ಬಂದಿದ್ದಾರೆ ಇವಾಗ. ಆಲ್ ದ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಇವತ್ತು ಪಾತ್ರ ನನಗೋಸ್ಕರನೇ ಮಾಡಿದ್ದು. ಬೈಬೇಕು ಬರೋದನ್ನೆಲ್ಲ ಯೋಚನೆ ಬರ್ತಿದ್ದೆ. ಅಂಡ್ ಇವತ್ತು ಆ ಒಂದು ಪಾತ್ರ ಇಷ್ಟು ರೆಸ್ಪಾನ್ಸ್ ಸಿಗ್ತಾರೆ ನೋಡಿ, ನನಗೆ ಖುಷಿ ಆಗ್ತಿದೆ. ಅಂಡ್ ವಿಷನ್ ಫುಲ್ಫಿಲ್ ಮಾಡಿದ್ದೀನಿ. ಜನನು ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ. ಹೆಚ್ಚು ಇಲ್ಲಿ ಆಶೀರ್ವಾದ ಕೊಡ್ತಾ ಐ ಬಿ ವೆರಿ ಹ್ಯಾಪಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. 2 ವರ್ಷದ ಆದ್ಮೇಲೆ ಬಿಗ್ ಬಾಸ್ ಆಗಿದ್ದು, ಬಿಗ್ ಬಾಸ್ ಆದ್ಮೇಲೆ ಬಿಗ್ ಬಾಸ್ ಅಲ್ಲಿ ಆಶೀರ್ವಾದ ಮಾಡಿದ್ರು. ಅದಾದ್ಮೇಲೆ 2 ವರ್ಷದ ಮೇಲೆ ಸ್ಕ್ರೀನ್ ಅಲ್ಲಿ ಬಂದಿದ್ವಿ. ಈ ರೇಂಜ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಇಲ್ಲ, ಬಟ್ ಅದು ಸಿಗ್ತಾ ಇದೆ. I thank all my fans and ನಿಮಗೂ ಆಕ್ಚುಲಿ ಥ್ಯಾಂಕ್ ಯು ಹೇಳ್ಬೇಕು ಬಂದಿರೋದಕ್ಕೆ. ಅದೇ ರೀಚ್ ಮಾಡಿಸಿದ್ದೀರಾ. ಹೆಚ್ಚು ಸಿನಿಮಾ ನೋಡಿದಷ್ಟು ಸಿನಿಮಾ ತಂಡಕ್ಕೆ ಒಳ್ಳೆದಾಗುತ್ತೆ, ನಮ್ಗೆ ಒಳ್ಳೆದಾಗುತ್ತೆ. ಥ್ಯಾಂಕ್ ಯು.